ಹೆಚ್ಎಎಲ್ ಮುಖ್ಯ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಚಿತ್ರಣ. ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಆಟೋಗಳು ಕ್ಯೂ ಹಚ್ಚಿ ನಿಂತಿರುವಂತಹ ಕಾರಣಕ್ಕಾಗಿ ಜೀವನ್ ಭೀಮಾ ನಗರದ ಕೋಡಿಹಳ್ಳಿ ಬಂಕ್ ಬಳಿ ಫುಲ್ ರಶ್ ಇದೆ. ಆಟೋ ಎಲ್ಪಿಜಿಗಾಗಿ ಕಾದು ಕೂತಿದ್ದಾರೆ ಆಟೋ ಚಾಲಕರು. ಒಂದೇ ಜಾಗದಲ್ಲಿ ಸ್ಟಾಕ್ ಇರೋದ್ರಿಂದ ಆಟೋ ಚಾಲಕರು ಇದೇ ಬಂಕ್ಗೆ ಮುಗಿಬಿದ್ಬಿಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ಆಟೋಗಳು. ಬೆಳಗಿನ ಜಾವದಿಂದಲೇ ಬಂಕ್ ಬಳಿ ಕ್ಯೂ ನಿಂತಿದ್ದಾರೆ. ಆಗ್ಲೇ ನಮ್ಮ ಪ್ರತಿನಿಧಿ ಚಂದನ ಹೇಳ್ತಾ ಇದ್ರು, ಕೆಲವೆಲ್ಲ ರಾತ್ರಿ ಮನೆಗೂ ಹೋಗದೆ ಕ್ಯೂ ಹಚ್ಚಿ ನಿಂತಿದ್ದಾರಂತೆ. ಯಾಕಂದ್ರೆ ಬೆಳಗ್ಗೆ ಬಂಕ್ ಓಪನ್ ಆದ ತಕ್ಷಣ ನಮ್ಮ ಆಟೋಗೆ ಎಲ್ಪಿಜಿ ಸಿಗಲಿ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಚಿತ್ರಣ. ಬಟ್ ಆಟೋಗಳು ರಸ್ತೆ ಬದಿಯಲ್ಲಿ ಈ ರೀತಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟೆ ನಿಂತಿರುವಂತಹ ಕಾರಣಕ್ಕಾಗಿ ಬೇರೆ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಮತ್ತೊಂದ್ ಕಡೆ ಈ ಆಟೋ ಚಾಲಕರು ಎಲ್ಪಿಜಿ ಆಟೋಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದವರು ದುಡಿಮೆ ಹೇಗೆ, ನಮ್ಮ ದಿನದ ಬದುಕು ಹೇಗೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ, ಕಳವಳಕ್ಕೆ ಒಳಗಾಗಿದ್ದಾರೆ. ಕೋಡಿಹಳ್ಳಿ ಬಂಕ್ ಬಳಿಯಿಂದ ನಮ್ಮ ಪ್ರತಿನಿಧಿ ಸವಿತಾ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸವಿತಾ, ಆಗ್ಲೇ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಗಮನಿಸಿದ್ವಿ ಯಾವ ರೀತಿಯಾದಂತಹ ಕ್ಯೂ ಇದೆ ಅಂತ ಹೇಳಿ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಚಿತ್ರಣ. ಏನ್ ಹೇಳ್ತಿದ್ದಾರೆ ಆಟೋ ಚಾಲಕರು, ಎಲ್ಪಿಜಿ ಬಂಕ್ ಮಾಲೀಕರ ಉತ್ತರ ಏನು ಅಂತೇಳಿ, ಯಾವ ರೀತಿ ಸಪ್ಲೈ ಚೈನ್ ನಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಬಂಕ್ ಮಾಲೀಕರು ವಿವರಿಸುತ್ತಿದ್ದಾರೆ. ಸವಿತಾ, ವಿದ್ಯಾಶ್ರೀ, ಈಗಾಗಲೇ ಕಳೆದೆರಡು ದಿನಗಳಿಂದ ಎಲ್ಪಿಜಿ ಎಮರ್ಜೆನ್ಸಿ ನಗರದಲ್ಲಿ ಶುರುವಾಗಿದೆ. ಸದ್ಯ ನಾನು ಹೆಚ್ಎಎಲ್ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕೋಡಿಹಳ್ಳಿ ಬಂಕ್ ಅಲ್ಲಿ ಇದ್ದೀನಿ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಬಂಕ್ 7 ಗಂಟೆಗೆ ಅಂದ್ರೆ 6 ಗಂಟೆಗೆ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ 2-3 ಗಂಟೆ ಮುಂಚಿತವಾಗಿ ಆಟೋ ಚಾಲಕರು ಈ ಒಂದು ಹೆಚ್ಎಎಲ್ ಓಲ್ಡ್ ಏರ್ಪೋರ್ಟ್ ರಸ್ತೆ ಬದಿ ಜಮಾಯಿಸ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಬಂದು ಕ್ಯೂ ಅಲ್ಲಿ ನಿಲ್ತಾರೆ. ಪ್ರಮುಖವಾಗಿ ಹೆಚ್ಎಎಲ್ ರಸ್ತೆ ಅಂದ್ರೆ ಸದಾ ವಾಹನ ದಟ್ಟಣೆಯಿಂದ ಕೂಡಿರುತ್ತೆ. ಜೊತೆಗೆ ಈ ಭಾಗದಲ್ಲಿ ಟ್ರಾಫಿಕ್ ಕಿರಿಕಿರಿ ಇರುತ್ತೆ. ಇನ್ನ ರಸ್ತೆಯ ಎರಡೂ ಬದಿಯಲ್ಲಿಯೂ ವಾಹನ ಅದರಲ್ಲಿಯೂ ಆಟೋ ಚಾಲಕರು ಎರಡೂ ಬದಿಯಲ್ಲಿ ಕ್ಯೂ ನಿಂತಾಗ ಇನ್ನೂ ವಾಹನ ದಟ್ಟಣೆ ಹೆಚ್ಚಾಗಬಹುದು ಅನ್ನೋ ಕಾರಣದಿಂದಾಗಿ ಜೀವನ್ ಭೀಮಾ ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅಡ್ಡ ರಸ್ತೆಯಲ್ಲಿ ಕ್ಯೂ ನಿಲ್ಲುವಂತೆ ಒಂದು ಸೂಚನೆಯನ್ನ ನೀಡಿದ್ದಾರೆ. ಪ್ರಮುಖವಾಗಿ ರಸ್ತೆಯ ಎರಡು ಬದಿಯಲ್ಲಿ ಸುಮಾರು 3-4 ಕಿಲೋಮೀಟರ್ ಗಟ್ಟಲೆ ಈಗಾಗಲೇ ಆಟೋ ಚಾಲಕರು ಬೆಳಗಿನಿಂದ ಕ್ಯೂ ನಿಂತು ಎಲ್ಪಿಜಿ ಫಿಲ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಪ್ಲೈ ಹೇಗಾಗ್ತಿದೆ, ಸಮಸ್ಯೆ ಎಲ್ಲಿಂದ ಉಂಟಾಗ್ತಿದೆ, ಸಪ್ಲೈ ಸರಿ ಆಗ್ತಿಲ್ವಾ ಅಂತ ಮುಖ್ಯವಾಗಿ ಈ ಒಂದು ಬಂಕ್ನ ಓನರ್ ಮಧುಶಂಕರ್ ಅವರಿದ್ದಾರೆ. ಅವರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಪ್ರಮುಖವಾಗಿ ಕಳೆದ 15 ದಿನದ ಮುಂಚೆ ಯಾವ ರೀತಿ ಸಪ್ಲೈ ಆಗ್ತಿತ್ತು, ಇವಾಗ ಯಾವ ರೀತಿ ಸಪ್ಲೈ ಆಗ್ತಿತ್ತು? ಸ್ವಲ್ಪ ಕಮ್ಮಿ ಅಷ್ಟೇ. ಸ್ಟಾರ್ಟ್ 3 ಟನ್ ಕೊಡ್ತಾ ಇದಾರೆ ಡೈಲಿ. ಸೊ ನಾವು ಮೊದಲು ಎಷ್ಟು ಸಿಕ್ತಿತ್ತು ಸರ್? 4 ಟನ್ 5 ಟನ್ ನಾವು ಇಂಡಿಯನ್ ಹಾಕ್ದಂಗ್ ಬರುತ್ತೆ. ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಷ್ಟೇ. ಸೇಮ್ ಇದೆ, ಡಿಮ್ಯಾಂಡ್ ಜಾಸ್ತಿ ಆಟೋದವ್ರದ್ದು. ಸರ್, ಈ ಒಂದು ರೋಡ್ ಅಲ್ಲಿ 3-4 ಕಿಲೋಮೀಟರ್ ಗಟ್ಲೆ ಆಟೋ ಬಂಕ್ಸ್ ಯಾವ್ದು ಇಲ್ವಲ್ಲ, ಆಟೋ ಬಂಕ್ಸ್ ಯಾವ್ದು ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಆಟೋ ಡ್ರೈವರ್ ಬಂದು ಕೇಳಿದಾಗ ರೆಸ್ಪಾನ್ಸ್ ಹೆಂಗಿರುತ್ತೆ ಸರ್? ಆಟೋ ಚಾಲಕರು ಬಿಸಿಲಲ್ಲಿ ನಿಂತು ಬಂದಿರ್ತಾರೆ. ಆಗ್ತಿವಲ್ಲ ಮೇಡಮ್, ನಾವೇನ್ ಎಲ್ಲರಿಗೂ ಆಗ್ತಾ ಇದೀವಿ, ಯಾರಿಗೂ ಏನ್ ತೊಂದ್ರೆ ಕೊಡ್ತಾ ಇಲ್ಲ, ಆರಾಮಾಗಿ ಆಗ್ತಾ ಲಿಮಿಟ್ಸ್ ಏನಾದ್ರು ಮಾಡಿದಿರಾ? ಏನ್ ಮಾಡಕ್ ಹೋಗಿಲ್ಲ ಮೇಡಮ್. ಅವರೇ ಬೇಡ ಅಂತಾರೆ, ಲಿಮಿಟ್ ಮಾಡಕ್ ಹೋರೆ 700 ರೂಪಾಯಿ ಮಾಡ್ತೀವಿ, ಬೇಡ ಸರ್ ವರ್ಕೌಟ್ ಆಗಲ್ಲ, ಸುತ್ತಬೇಕು, ಟ್ರಾಫಿಕ್ ಆಗಲ್ಲ ಅಂತ. ಸರ್, ಮೊದಲು ಸಪ್ಲೈ ಹೆಂಗಾಗ್ತಿತ್ತು, ಈಗ ಹೆಂಗಾಗ್ತಿದೆ? ಕಷ್ಟನ ಅಥವಾ ಇಮಿಡಿಯೇಟ್ ಆಗಿ ಸಿಗ್ತಾ ಇದೆನಾ? ಮತ್ತೆ ಬೇರೆಲ್ಲ ಬಂಕ್ ಕ್ಲೋಸ್ ಮಾಡ್ಲಿಕ್ಕೆ ರೀಸನ್ ಏನ್ ಸರ್? ಗೊತ್ತಿಲ್ಲ ಮೇಡಮ್, ಅವ್ರ ಬಂಕ್ ಅವ್ರನ್ನ ಕೇಳ್ಬೇಕು. ನಮ್ ಸಪ್ಲೈ ಬರ್ತಾ ಇದೆ, ನಮ್ ಬಂಕ್ ಬರ್ತಾ ಇದೆ ಸಪ್ಲೈ. ನಿನ್ನೇನು ಇತ್ತು, ಇವತ್ತು ಬೆಳಗ್ಗೆನೂ ಬಂತು, ನಾವೇನು ಬರ್ಬೋದು ಹೇಳಕ್ಕಾಗಲ್ಲ. ಬರಬಹುದು, ರಾತ್ರಿ ಗೊತ್ತಾಗುತ್ತೆ ಮೇಡಮ್, ಇವಾಗ ಗೊತ್ತಾಗಲ್ಲ. ಮಾಡಿದೀವಿ ಆಗ್ಲೇ. ಸರ್, ಎಲ್ಲಿಂದ ಬಂದಿದ್ದೀರಾ? ಎಷ್ಟೊತ್ತಾಯ್ತು ಕ್ಯೂ ನಿಂತು? 2-3 ಕಿಲೋಮೀಟರ್ ಒಳಭಾಗದಲ್ಲಿನೇ ಕ್ಯೂ ನಿಂತಿದ್ದಾವೆ ಆಟೋ. 2 ಗಂಟೆ ಬಂದಿರೋದು ನಾವು. ತಿಂಡಿ ಇಲ್ಲ ಏನಿಲ್ಲ, ನೈಟ್ ಓಡಿಸೋದು ಗಾಡಿ. ನೈಟ್ ಓಡಿಸ್ಬಿಟ್ಟು ಮನೆಗ್ ಬಂದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಗ್ಯಾಸ್ ಎಲ್ಲಿಲ್ಲ ಅಂತ ಓಡ್ ಬಂದ್. ಇವ್ರಿಗೆ ಗೊತ್ತು ನಾವು ದಿನ ಬರೋರು ಇಲ್ಲಿ. ಇವ್ರ ಯಜಮಾನ್ ನನ್ ಗ್ಯಾಸ್ ಇಲ್ಲ ಅಂದ್ರೂ ಗ್ಯಾಸ್ ಹಾಕ್ಸ್ಕೊಡ್ತಾವ್ರೆ. ಬಿನಮಂಗ ಹೋಗಿದೆ, ಗ್ಯಾಸ್ ಇಲ್ಲ. ಸೆಂಟ್ ಮಾರ್ಕ್ಸ್ ರೋಡ್ ಗ್ಯಾಸ್ ಇಲ್ಲ, ಇಲ್ಲಿ HSR ಲೇಔಟ್ ಗ್ಯಾಸ್ ಇಲ್ಲ, ಸೆಂಟ್ ಜಾನ್ಸ್ ಮೆಡಿಕಲ್ ಗ್ಯಾಸ್ ಇಲ್ಲ. ಮತ್ತು ಬರೋದು ಗ್ಯಾಸ್ಗಳು ಎಲ್ಲೂ ಹೋಗುತ್ತೆ. ಈಗ ಆಟೋ ಚಾಲಕರಿಗೆ ಬಾಡಿಗೆ ಹುಡ್ಕೋದ್ ಬಿಟ್ಟು ಗ್ಯಾಸ್ ಹುಡ್ಕೋದೇ ಆಗಿದೆ ಕೆಲಸ. ಅದೇ ಆಗಿದೆ. ಒಬ್ಬೊಬ್ಬರ ಮನೆಯಲ್ಲಿ ಎಂತಿ ಮಕ್ಕಳಿಗೆ ಊಟ ಇಲ್ಲ. ಇವಾಗ 3 ದಿವಸ ಅಂದ ಹೆಂಗ್ ಅಳಿತಾರಂತ ಹಾಲು ತಗೊಳಕ್ಕೆ ದುಡ್ಡಿಲ್ಲ. ಈ ಗ್ಯಾಸ್ ಇಂದ ಪ್ರಾಬ್ಲಮ್. ಇನ್ನೊಂದು, ಯಾರು ನೋಡಿದ್ರು ಆಟೋ ಅವರು ಸರಿ ಇಲ್ಲ ಅಂತ ಹೇಳ್ತಾವ್ರೆ. ಆಟೋ ಡಿಪಾರ್ಟ್ಮೆಂಟ್ ಎಂತ ಡಿಪಾರ್ಟ್ಮೆಂಟ್ ಇಂದ ನಮ್ ಶಂಕರ ನಾಗ್ ಅವರಿಂದ ಗೊತ್ತು. ವಯಸ್ಸಾದವರು ಕೂಡ ಇರ್ತಾರೆ. ಈ ಬಿಸಿಲಲ್ಲಿ ಕ್ಯೂ ನಿಲ್ಲೋದು, ಅದು ಗಂಟೆ ಗಟ್ಲೆ, ಹೆಂಗೆ ಆರೋಗ್ಯ ಸಮಸ್ಯೆ ಇರುತ್ತೆ, BP ಇರುತ್ತೆ, ಶುಗರ್ ಇರುತ್ತೆ, ತಿಂಡಿ ತಿನ್ಲಿಕ್ಕಾಗಲ್ಲ. ಎಲ್ಲ ಇದೆ. ಇವಾಗ ಇಲ್ಲಿ ಸುಮಾರು ಜನಕ್ಕೆ BP ಶುಗರ್ ಯಾವ್ದಿಲ್ಲ ನಿಂತ್ಕೊಂಡಿದ್ದಾರೆ.
ಅವ್ರಿಗೆ ಸಪೋಸ್ ಒಂದು ತಲೆ ಸುತ್ತ ಆಗಿ ಇಲ್ಲ ಏನಾಗಿ ಕೆಳಗ್ ಬಿದ್ರ ರೆಸ್ಪಾನ್ಸಿಬಿಲಿಟಿ ಯಾರು ಕೊಡ್ತಾವ್ರೆ? ಸಚಿವರು ಮೀಟಿಂಗ್ ಅಲ್ಲಿ ಹೇಳ್ತಾರೆ ಗ್ಯಾಸ್ ಸಪ್ಲೈ ಸರಿ ಆಗ್ತಿದೆ ಅಂತ, ಸಮಸ್ಯೆ ಇಲ್ಲ ಅಂತ. ಮೇಡಮ್ ನಾವು ಈಗ ಬೈರತಿಯಿಂದ ಖಾಲಿ ಬಂದಿದ್ದೀನಿ. ಬೈರತಿಯಿಂದ 22 ಕಿಲೋಮೀಟರ್ ಆ ಕಡೆ ನಮ್ಮ ಕಲ್ಯಾಣ ನಗರ ಕಡೆ ಒಂದು ಬಂಕಲ್ ಇಲ್ಲ. ಇವ್ರ ಬಂಕಲ್ ಮಾತ್ರ ಕಂಟಿನ್ಯೂಸ್ ಆಗ್ತಾ ಇದೆ, ಆದ್ರೆ ಕ್ಯೂ ಇದೆ. ಯಾಕಂದ್ರೆ 99.8% ಕ್ಲೋಸ್ ಆಗ್ಬಿಟ್ಟಿದೆ ಬಂಕಲ್. ಒಂದು ಬಂಕು ಇಲ್ಲ. ಅಲ್ಲಲ್ಲಿ ನೋಡಿ, ಒಂದು ವರ್ಮಾವಲ್ ಒಂದು ಬಂಕು, ಇವ್ರದೊಂದು ಬಂಕು, ಯಶವಂತಪುರದಲ್ಲಿ ಬಂಕು, ಒಂದು 4-5 ಬಂಕ್ ಮಾತ್ರ ಇದೆ ಅಷ್ಟೇ. ಯಾಕೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗ್ತಿಲ್ಲ? ಇಷ್ಟೊಂದು ಕ್ಯೂ ಇದಾವೆ, LPG ಅಭಾವ ಆಗ್ತಿದೆ, ಆಟೋಗಳು ಖಾಲಿ ಓಡಾಡ್ತಿದಾವೆ, ಗ್ಯಾಸ್ ಹುಡ್ಕೊಂಡು ಓಡಾಡ್ತಿದಾವೆ, ಇದ್ಯಾವ ಸಮಸ್ಯೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಅಷ್ಟೇ ಮೇಡಮ್. ರೋಡ್ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಈಗ ನೀವು ರೋಡ್ ಬಂದ್ರೆ ನೀವು ನೋಡ್ತಾ ಇರ್ತಾರೆ ನೀವು. 4 ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತ್ಕೊಂಡ್ ಬರ್ಬೇಕು. ಈಗ ಎಲ್ಲ ಕಡೆ ಗ್ಯಾಸ್ ಸಿಗ್ಬಿಟ್ಟು ಎಷ್ಟು ಕ್ಯೂ ಬರಲ್ಲ. ನಾವು ಇಲ್ಲೇ ಪರ್ಮನೆಂಟ್ ಹಾಕ್ಸ್ತೀವಿ. ಯಾವಾಗಲೂ ಎಷ್ಟು ಕ್ಯೂ ಇಲ್ಲಿ ಬರ್ತೀವಿ, ಒಂದು 10 ನಿಮಿಷದಲ್ಲಿ ಹಾಕೊಂಡು ಹೋಗ್ಬಿಡ್ತೀವಿ. ಇವಾಗ ಆಲ್ಮೋಸ್ಟ್ 3 ಅವರ್ಸ್ ಆಗಿದೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಇನ್ನು ಬರಕಿಲ್ಲ, ಇನ್ನು ಒಂದು ಅವರ್ ಆಗುತ್ತೆ ಇಲ್ಲ ಬರಕಿನ್ನು. ಈ ಒಂದು ಬಂಕ್ ವಿದ್ಯಾಶ್ರೀ ಪ್ರಮುಖವಾಗಿ ಬೆಳಗಿನ ಜಾವ 6 ಗಂಟೆಗೆ ಓಪನ್ ಆಗಿದೆ. ಸರೌಂಡಿಂಗ್ ಸುತ್ತಮುತ್ತ 4-5 ಕಿಲೋಮೀಟರ್ ನೋಡಿದ್ರು ಯಾವ ಬಂಕ್ ಕೂಡ ಸ್ಟಾಕ್ ಇಲ್ಲ ಅಂತ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಸ್ಟಾಕ್ ಇರೋ ಕಾರಣದಿಂದಾಗಿ ಬೇರೆ ಬೇರೆಯ ಏರಿಯಾದಿಂದ ಆಟೋ ಚಾಲಕರು ಬಂದು ಇಲ್ಲಿ ಕ್ಯೂ ನಿಂತಿದ್ದಾರೆ. ಅಂದ್ರೆ ಬೆಳಗಿನ ಜಾವದಿಂದಾನೇ ಕ್ಯೂ ನಿಂತಿದ್ದಾರೆ. ಸುಮಾರು 3-4 ಕಿಲೋಮೀಟರ್ ಅಡ್ಡ ರಸ್ತೆಯಲ್ಲೇ 3-4 ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಇನ್ನೂ ಒಂದಿಷ್ಟು ಜನರನ್ನ ಮಾತಾಡಿಸುವಾಗ ಕೂಡ ಹೇಳಿದ್ರು, ಆರೋಗ್ಯ ಸಮಸ್ಯೆ ಇರುತ್ತೆ, ವಯಸ್ಸಾಗಿದೆ, ಶುಗರ್ BP ಇರುತ್ತೆ. ಸೊ ನಾವು ಈ ಒಂದು ಕ್ಯೂ ಅಲ್ಲಿನೇ ಬರಬೇಕು, ಸರದಿ ಸಾಲಿನಲ್ಲೇ ಬಂದು LPG ಫಿಲ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ದುಡಿಮೆ 1,000 ರೂಪಾಯಿ LPG ಹಾಕ್ಸಿದ್ರೆ 500 ರೂಪಾಯಿ ಮಾತ್ರ ಆದಾಯ ಬರ್ತಾ ಇದೆ. ಖಾಲಿ ಹೊಟ್ಟೆಯಿಂದ ಮನೆಗೆ ವಾಪಸ್ ಆಗ್ತಿದ್ದೀವಿ, ಖಾಲಿ ಕೈಯಿಂದ ಮನೆಗೆ ವಾಪಸ್ ಆಗ್ತಿದ್ದೀವಿ ಅಂತ ಸಂಕಷ್ಟವನ್ನ ನ್ಯೂಸ್ ಪೋಸ್ಟ್ ಮುಂದೆ ವ್ಯಕ್ತಪಡಿಸಿರುವಂತದ್ದು ವಿದ್ಯಾಶ್ರೀ.